ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಶಿರೂರು ರಸ್ತೆಯಲ್ಲಿ ಲೀಲಾಕ್ಸ್ ಅಸೋಸಿಯೇಷನ್ ವತಿಯಿಂದ ಶ್ರೀ ಬಲಮುರಿ ಗಣೇಶ ದೇವಸ್ಥಾನದ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ. ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿರವರು ಕುಂಭಾಭಿಷೇಕ ನೆರವೇರಿಸಿದರು. ಅಧ್ಯಕ್ಷತೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಉಮೇಶ್ ರವರು ಮತ್ತು ಭಕ್ತಾದಿಗಳು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ಎಲ್ರಿಗೂ ಆಶೀರ್ವಾದವನ್ನು ಮಾಡಿ ಆಶೀರ್ವಚನವನ್ನು ನೀಡ್ತಕ್ಕಂಥದ್ದಕ್ಕೆ ಆಗಮಿಸಿರುವ ನಮ್ಮ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರುವಂಥದ್ದು ಅದು ನಮ್ಮ ಆದಿಚುಂಚನಗಿರಿ ಮಠ. ಆ ಮಠ ಇವತ್ತು ನಮ್ಮ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹಾಗೂ ವಿದೇಶದಲ್ಲೂ ಕೂಡ ಹಲವಾರು ಧಾರ್ಮಿಕ, ಶೈಕ್ಷಣಿಕ ಮತ್ತು ನನ್ನ ಇಲಾಖೆ ಆರೋಗ್ಯ ಕ್ಷೇತ್ರ ಏನಿದೆ ಈ ಕ್ಷೇತ್ರದಲ್ಲೂ ಜನರಿಗೆ ಅತ್ಯಂತ ಮಹತ್ತರವಾದಂಥ ಸೇವೆಯನ್ನು ಮಾಡಿಕೊಂಡು ಜನರಿಗೆ ತಮ್ಮ ಒಂದು ಬದುಕಿನಲ್ಲಿ ಆಧ್ಯಾತ್ಮಿಕವಾದ ಚಿಂತನೆಗಳನ್ನು, ಧಾರ್ಮಿಕ ಚಿಂತನೆಗಳನ್ನು ಜನರಲ್ಲಿ ಅದನ್ನು ಹರಡಿಸುವಂಥದ್ದು, ಅದನ್ನು ಅರ್ಥೈಸುವಂಥದ್ದು ಮತ್ತು ನಮ್ಮ ದೇಶದ ಇತಿಹಾಸ, ಪರಂಪರೆ ಎಲ್ಲವನ್ನು, ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇವತ್ತು ಬರ್ತಾ ಇರತಕ್ಕಂಥ ಮಠ ಅಂತ ಹೇಳಿದ್ರೆ ಅದು ನಮ್ಮ ಆದಿಚುಂಚನಗಿರಿ ಮಠ. ಇವತ್ತು ಈ ಮಠದ ಪೂಜ್ಯ ಸ್ವಾಮೀಜಿಗಳು ಹಿಂದೆ ಪೂಜ್ಯರಾದಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಕೃಪೆಯಿಂದ ಈ ಮಠದ ಬೆಳವಣಿಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು ಅದು ನಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಮತ್ತು ದೊಡ್ಡ ಇತಿಹಾಸ ಅದು. ಅವರ ನಂತರ ಯಾರು ಈ ಮಠವನ್ನು ಮುನ್ನಡೆಸ್ಕೊಂಡು ಇದೇ ರೀತಿಯಾಗಿ ಅವರ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಯಾವ ಒಂದು ದಾರ್ಶನಿಕ ವ್ಯಕ್ತಿಯಾಗಿದ್ದರು ಅದನ್ನು ಯಾರು ಮುಂದೆ ಇದನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ, ಸಾಧ್ಯ ಇದೆಯೋ ಇಲ್ವೋ ಅಂತ ಒಂದು ರೀತಿ ಸಂದರ್ಭದಲ್ಲಿ ಏನು ನಿರ್ಮಲಾನಂದ ಸ್ವಾಮೀಜಿಯವರು ಇವತ್ತು ಆಗಮಿಸಿದ್ದಾರೆ. ಅವರು ಪಟ್ಟಾಭಿಷೇಕ ಆದ ನಂತರ ಸ್ವಾಮೀಜಿಗಳಾಗಿ ಈ ಒಂದು ಮಠದ ಅಧಿಪತ್ಯವನ್ನು ಅವರು ವಹಿಸ್ಕೊಂಡ ನಂತರ ಬಹುಶಃ ಇದು ಏನು ಪೂಜ್ಯರಾದಂಥ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ದಾರಿಯಲ್ಲಿ ಏನು ಈ ಮಠ ನಡೀತಾ ಇತ್ತು ಅದನ್ನು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತಿನ ದಿವಸ ತಗೊಂಡು ಹೋಗ್ತಕ್ಕಂಥ ಕೆಲಸ ಪೂಜ್ಯರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ನಮಗೆಲ್ಲರಿಗೂ ಅತ್ಯಂತ ಹರ್ಷದಾಯಕ ಮತ್ತು ನಮಗೆಲ್ರಿಗೂ ಭಾಳ ಸಂತೋಷದ ವಿಷಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಪೂಜ್ಯರು ನಮ್ಮ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಇದು ನಿಜವಾಗ್ಲೂ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೀವಿ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆಂದರೆ ಅವರು ಇವತ್ತು ಬೆಳಗ್ಗೆ ಬೆಂಗಳೂರಿನಲ್ಲೇ ಇದ್ದರು. ಬೆಂಗಳೂರಿನಿಂದ ಹಾಸನ್ಗೆ ಹೋದರು. ಹಾಸನ್ಗೆ ಹೋಗಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಬಹುಶಃ ಅವರು ಇದಕ್ಕಿಂತ ದೊಡ್ಡ ಕಾರ್ಯಕ್ರಮಗಳು ಇರ್ತದೆ. ಆದರೂ ಇವತ್ತು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ಬಂದಿದ್ದಾರೆ. ನಮಗೆ ಆಶೀರ್ವಾದವನ್ನು ಮಾಡೋದಕ್ಕೆ ಬಂದಿದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ ಸ್ವಾಮೀಜಿಯವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಮತ್ತು ಇವತ್ತು ಈ ಒಂದು ಏನು ಕುಂಭಾಭಿಷೇಕ, ಈ ಗಣೇಶನ ದೇವಸ್ಥಾನ ಇದೆ, ಇದು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಒಂದು ಒಳ್ಳೆಯ ದೇವಸ್ಥಾನ. ಭಾಳಷ್ಟು ಭಕ್ತಾದಿಗಳೆಲ್ಲ ಇಲ್ಲಿಗೆ ಬಂದು ಹೋಗುವಂಥದ್ದಾಗಿದೆ. ಇದನ್ನು ನಿರ್ಮಾಣ ಮಾಡೋದರಲ್ಲಿ ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಉಮೇಶ್ ಅವರು ಇಲ್ಲಿ ಇದಕ್ಕೆ ಭಾಳ ಮುಂದಾಳತ್ವವನ್ನು ವಹಿಸ್ಕೊಂಡು ಅವರು ಈ ದೇವಸ್ಥಾನ ಚೆನ್ನಾಗಿ ಆಗಬೇಕು ಮತ್ತು ಇಲ್ಲಿಯ ಜನರಿಗೆ ಅದೇ ಎಲ್ಲರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಲೀಲಾಕ್ಸ್ ಸಂಘ ಅಂತ ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನ್ ಅವರು ಎಲ್ಲರೂ ಸೇರಿ ಅದನ್ನೆಲ್ಲ ಮಾಡಿರುವಂಥದ್ದು. ಪಾಲಾಕ್ಷಿ ಅವರು ಕೂಡ ಮಾಜಿ ಅಧ್ಯಕ್ಷರು, ಅವರು ಇದ್ದಾರೆ. ಮತ್ತು ಇತರ ಎಲ್ಲ ಸ್ನೇಹಿತರುಗಳು ಇಲ್ಲಿ ಎಲ್ಲ ಸೇರಿ ಇವತ್ತು ದಿವಸ ಮಾಡಿ ಇವತ್ತು ಇಲ್ಲಿ ನಮ್ಮ ಜನರಿಗೆ ಒಂದು ಒಳ್ಳೆಯ ಶಕ್ತಿ ಪೀಠವನ್ನು, ಇಲ್ಲಿ ಶಕ್ತಿಯ ಸ್ಥಳವನ್ನು ಇಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ಮತ್ತು ಇಲ್ಲಿ ಇದೊಂದು ಕ್ರೀಡಾಂಗಣ, ಇಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಕೂಡ ಸ್ವಾಮೀಜಿಯವರು ಒಳಾಂಗಣ ಕ್ರೀಡಾಂಗಣ ನಮ್ಮ ತಂದೆಯ ಹೆಸರಲ್ಲಿ 6 ಗುಂಡಿರುವ ಒಳಾಂಗಣ ಕ್ರೀಡಾಂಗಣ, ಬ್ಯಾಡ್ಮಿಂಟನ್ ಕೋರ್ಟು ಎಲ್ಲ ಇದೆ. ಇದು ಒಳ್ಳೆಯದು.
ಸೊ ಒಂದು ಸುಂದರವಾದ ಪಾರ್ಕ್ ಇದೆ, ಒಳ್ಳೆ ಆಟದ ಮೈದಾನ, ಒಳಾಂಗಣ ಕ್ರೀಡಾಂಗಣ ಮತ್ತು ಒಂದು ದೇವಸ್ಥಾನ ಎಲ್ಲ ಇಲ್ಲಿಯ ಜನರಿಗೆ ಎಲ್ಲ ರೀತಿಯ ಒಂದು ಸೌಕರ್ಯಗಳು, ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇ ಒಂದು ಏನೇ ಮಾಡೋದಕ್ಕೂ ಕೂಡ ಎಲ್ಲ ಸೌಕರ್ಯಗಳು ಇಲ್ಲಿ ಒದಗಿಸುವಂಥದ್ದು ನಾವು ಮಾಡಿದ್ದೇವೆ ಅಂತ ಸಂದರ್ಭದಲ್ಲಿ ಹೇಳಿ, ಇವತ್ತು ಸ್ವಾಮೀಜಿ ಅವರಿಗೆ ನಮ್ಮ ಯಾಕೆಂದರೆ ಅವ್ರದ್ದು ಇಲ್ಲಿಂದ ಮತ್ತೆ ಈಗ ಅವರು ಚಿಕ್ಕಬಳ್ಳಾಪುರ ಹೋಗಬೇಕಾಗಿದೆ, ಅದರಿಂದ ಬಂದು ನಮ್ಮ ಜೊತೆಯಲ್ಲಿ ಅವರು ಕಾಲ ಕಳೆದಿರ್ತಾರೆ ಮತ್ತು ನಮಗೆ ಇಲ್ಲಿ ಒಂದು ಅತ್ಯಂತ ನಮಗೆ ಸಂತೋಷ ಇವತ್ತು ದಿವಸ. ಯಾಕಂದರೆ ಅವರು ಬರುವಂಥದ್ದು ಸುಲಭ ಏನಲ್ಲ. ಬಹುಶಃ ನಾನು ಅವ್ರು ಕೇಳಿದ್ದಕ್ಕೆ ಏನೋ ಅವರು ಆ ಸಂದರ್ಭದಲ್ಲಿ ಹೇಳ್ಬಿಟ್ರೆ ನಾನು ಬರ್ತೀನಿ ಅಂತ, ಆಮೇಲೆ ಯಾಕಪ್ಪ ಆದರೂ ಹೇಳಿದೆ ಅಂತ ಅಂದ್ಕೊಂಡಿರ್ಬೋದೇನೋ, ಏನೋ ಹೇಳ್ಬಿಟ್ಟಿದ್ದೀನಿ ಮತ್ತು ಹೇಳಿದ್ಮೇಲೆ ಬರಲೇಬೇಕಾಗಿದೆ ಸ್ವಾಮೀಜಿಯವರು. ಅದಕ್ಕೋಸ್ಕರ ಅವ್ರ ಮಾತನ್ನು ಉಳಿಸ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವ್ರ ಜೊತೆ ನಾನು ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ನಾನು ನಮ್ಮ ಆರೋಗ್ಯ ಇಲಾಖೆಯ ವಿಚಾರದಲ್ಲೂ ಕೂಡ ಅವ್ರ ಜೊತೆಲಿ ಅನೇಕ ವಿಷಯಗಳನ್ನು ಅವ್ರ ಜೊತೆ ನಾನು ಮಾತನಾಡಿದ್ದೇನೆ. ಅವರ ಒಂದು ಅನೇಕ ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ನಮಗೆ ಅವರು ಕರೆದು ಅವರ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವ್ರ ಜೊತೆಲಿ ಕಾಲ ಕಳೆದ ನನಗೆ ನನ್ನ ಸುದೈವ ಅಂತ ಹೇಳೋದಕ್ಕೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಸ್ವಾಮೀಜಿಯವರು ಕೇವಲ ಆಧ್ಯಾತ್ಮಿಕವಾದ ವಿಚಾರಗಳು ಒಂದೇ ಅಲ್ಲ, ಎಲ್ಲ ರೀತಿಯ ವಿಚಾರಗಳು, ಒಂದು ವೈಜ್ಞಾನಿಕ ಒಂದು ತಳಹದಿ ಮೇಲೆ ಯೋಚನೆ ಮಾಡುವಂಥದ್ದು, ತಾರ್ಕಿಕವಾದಂಥ ವಿಷಯಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು, ಇತಿಹಾಸ ಸಂಬಂಧ ಎಲ್ಲವನ್ನೂ ಕೂಡ ತಿಳ್ಕೊಂಡಿರ್ತಕ್ಕಂಥ ಮತ್ತು ಬಹುಶಃ ಅವರ ಒಂದು ಮುಂದಿನ ಏನು ಇನ್ನೂ ಅವರ ಭಾಳ ದೀರ್ಘ ಅವಧಿ ನನಗನ್ಸುತ್ತೆ ಅವರಿಂದ ನಮ್ಮ ನಾಡಿಗೆ ಅತ್ಯಂತ ಇನ್ನೂ ಉನ್ನತ ಮಟ್ಟದ ಸೇವೆಗಳು ನಮಗೆ ಸಿಕ್ಕುವಂಥದ್ದು ಇದೆ. ನಮ್ಮ ನಾಡಿಗೆ ಅನೇಕ ಅನುಕೂಲತೆಗಳು ಆಗತ್ತೆ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ, ನಾನು ಮತ್ತೊಮ್ಮೆ ಅವರಿಗೆ ಇಲ್ಲಿಗೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.